ಎವ್ರಿವನ್, ವೆಲ್ಕಮ್ ಬ್ಯಾಕ್ ಅನು ಲೋಕ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನಾನಿಲ್ಲಿ ನನ್ನ ಒಂದು ನೈಟ್ ರೂಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈವ್ನಿಂಗ್ ನಾನು ಯೂಶ್ವಲಿ ಕೆಲಸದಿಂದ ಬಂದಾದಮೇಲೆ ಫ್ರೆಶ್ ಅಪ್ ಆಗಿ ಇದೊಂದು ಕ್ರೀಮ್ಗಳನ್ನ ನಾನು ಫೇಸ್ ಮೇಲೆ ಅಪ್ಲೈ ಮಾಡ್ತೀನಿ. ಒಂದು ಬಂದು ಅಲೋವೆರಾ ಜೆಲ್ ಕ್ರೀಮು ಮತ್ತು ಇನ್ನೊಂದು ಬಂದು ವಿಟಮಿನ್ C3 ಗಾರ್ನಿಯರ್ದು. ಎರಡೂ ಕೂಡ ಜೆಲ್ಲೇ ನಾನು ಹೊಸದಾಗಿ ಪರ್ಚೇಸ್ ಮಾಡಿರೋದು. ಆದರೆ ಇದರ ರಿಸಲ್ಟ್ ಚೆನ್ನಾಗಿದೆ, ನನಗೆ ಸೂಟ್ ಆಗ್ತಾಯಿದೆ. ಸೊ ಇದು ಒಂಥರ ಅಭ್ಯಾಸ ಆಗಿದೆ ಇವಾಗ. ಅಮ್ಮ ಬೈತಾ ಇರ್ತಾರೆ, ಏನು ಅಪ್ಲೈ ಮಾಡಲ್ಲ, ಏನು ಇದು ಮಾಡಲ್ಲ ಅಂತ. ಸೊ ಅದಕ್ಕೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ನನ್ನ ಒಂದು ಕ್ರೀಮ್ಗಳನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಕಷ್ಟಪಟ್ಟು ಏನೋ ಒಂದು ವಿಡಿಯೋ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾಯಿದ್ರೆ, ಇಲ್ಲಿ ನನ್ನ ಮಗನೂ ಬಂದು ನಾನು ಬರ್ತೀನಿ ವಿಡಿಯೋದಲ್ಲಿ ಅನ್ನೋ ಹಂಗೆ ಪೋಸ್ ಕೊಡ್ತಾ ಇದ್ದಾನೆ. ಯೂಶ್ವಲಿ ಇವಾಗ ಸ್ವಲ್ಪ ತರಲೆ ಆಗಿದ್ದಾನೆ, ಸ್ವಲ್ಪ ಅವನಿಗೆ ಬುದ್ಧಿ ಬರ್ತಾಯಿದೆ ಅಂದ್ಕೋಬೋದು. ತುಂಬ ಕಿತಾಪತಿ ಮಾಡೋದು, ತೀಟೆ ಮಾಡೋದು, ತುಂಬಾ ಮುದ್ದಾಗಿ ಆಡೋದು. ಬೇಗ ಕಳ್ಕೊತಾ ಇದ್ದೀನಿ ಅನಿಸ್ತೈತೆ, ಯಾಕಂದರೆ ಅವ್ನು ದೊಡ್ಡವನು ಆಗ್ತಾ ಇರೋ ಥರ ಫೀಲ್ ಆಗ್ತಾಯಿದೆ. ನೋಡ್ತಾನೆ ಆಗಲೇ 3 ಇಯರ್ಸ್ ಕಂಪ್ಲೀಟ್ ಆಗೋಯ್ತು ಅವನಿಗೆ. ಹೇಗಾಯಿತು ಅಂತಲೇ ಗೊತ್ತಾಗ್ತಾಯಿಲ್ಲ. ಟೈಮ್ ತುಂಬ ಬೇಗ ಹೋಗ್ತಾಯಿದೆ. ಆಗಲೇ 1 ಇಯರಲ್ಲಿ 4 ಮಂತ್ ನಾವು ಕಳೆದು ನವಂಬರಲ್ಲಿದ್ದೀವಿ. ನಂಬೋಕ್ಕೆ ಆಗ್ತಾಯಿಲ್ಲ. ಆದರೆ ನಾವು ಏನೋ ಅಚೀವ್ ಮಾಡ್ತಾ ಇಲ್ಲ ಅನ್ನೋದೇ ತುಂಬಾ ಬೇಜಾರಾಗ್ತಾ ಇರೋದು ನನಗೆ. ತುಂಬಾ ದೊಡ್ಡದಾಗಿ ಆಸೆ ಇಟ್ಕೊಂಡಿರ್ತೀವಿ, ಕನಸುಗಳು ಇಟ್ಕೊಂಡಿರ್ತೀವಿ. ಆದರೆ ಒಂದು ಕೂಡ ಅದ್ರ ಬಗ್ಗೆ ಫೋಕಸ್ ಆಗಲಿ, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಆಗಲಿ ಮಾಡಲ್ಲ. ಬೆಳಗ್ಗೆ ಆದರೆ ಬೇರೆ ಇನ್ನೊಂದೇನೋ ಸಮಸ್ಯೆ ಇರುತ್ತೆ. ಆ ಇನ್ನೊಂದೇನೋ ಸಮಸ್ಯೆಗೆ ಇನ್ನೊಂದೇನೋ ಸೊಲ್ಯೂಷನ್ ಹುಡುಕ್ತಾ ಇರ್ತೀವಿ. ಒಂದು ನಿಟ್ಟಲ್ಲಿ ನಾವಿಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಮೂವಿ ನೋಡಿದಾಗ ಮೂವಿಯಲ್ಲಿ ಸಿಗುವಂಥ ಒಂದು ಲಾಸ್ಟ್ ಕ್ಲೈಮ್ಯಾಕ್ಸ್ಗೆ ಎಷ್ಟು ಎಕ್ಸೈಟಾಗಿ ಕೂತಿರ್ತೀವೋ, ಅಷ್ಟು ಎಕ್ಸೈಟಲ್ಲಿ 50% ಎಕ್ಸೈಟ್ಮೆಂಟ್ ನಮ್ಮ ಲೈಫಲ್ಲಿ ನಾವೇನು ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಫೋಕಸ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಆದರೆ ಏನಾಗಿದೆ ಅಂದರೆ, ಈ ರೀಲ್ಸ್ನ ತಳ್ಳೋದೇ ದಿನ ಕೆಲಸ ಆಗೋಗಿದೆ. ಮೂಡ್ ಸರಿಯಿಲ್ಲ, ಮನ್ಸು ಸರಿಯಿಲ್ಲ, ಆಯಾಸ, ಸುಸ್ತು ಅಂದ್ಕೊಂಡು ನಾವು ಇನ್ನೊಬ್ರಿಗೆ ಎನ್ಕರೇಜ್ ಮಾಡ್ತಾ ಇರ್ತೀವಿ ಹೊರತು ನಮ್ಮನ್ನು ನಾವು ಯಾವತ್ತೂ ಎನ್ಕರೇಜ್ ಮಾಡ್ಕೊಳ್ಳಲ್ಲ. ಸೊ ಇದನ್ನೆಲ್ಲ ನಾವು ಫಸ್ಟು ಸ್ಟಾಪ್ ಮಾಡಬೇಕು. ಇದನ್ನು ಫಸ್ಟು ನಾನು ಸ್ಟಾಪ್ ಮಾಡಬೇಕು ನಿಮ್ಗೆ ಹೇಳೋದಕ್ಕಿಂತ. ಸೊ ಅದಕ್ಕೆ ನಾನು ನೀಟಾಗಿ ಶಿಸ್ತಾಗಿ ನನ್ನ ಒಂದು ಫ್ಯೂಚರ್ ಬಗ್ಗೆ ಫೋಕಸ್ ಮಾಡೋಣ ಅಂದ್ಕೊಂಡು ಫಸ್ಟು ನನ್ನಿಂದ ನಾನು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಸೆಲ್ಫ್ ಕೇರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಮತ್ತು ಕ್ಲೀನಿಂಗ್ ಪ್ಲಸ್ ಶಾಂಪೂನೇ. ಇವಾಗಿಂದ ಎಲ್ಲ ಚಿಕ್ಕದ್ರಿಂದನೂ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು. ಮತ್ತು ಇಲ್ಲಿ ಚಾರು ನೋಡ್ಬೋದು, ಎಷ್ಟು ಕ್ಯೂಟಾಗಿ ಅವ್ನ ಪಾಡ್ಗೆ ಅವನು ಆಟ ಆಡ್ತಾ ಇದ್ದಾನೆ. ಒಂದೊಂದ್ಸಲ ಮಕ್ಕಳಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಅನಿಸ್ಬಿಡುತ್ತೆ ಅವ್ರು ನೋಡ್ತಾ ಇದ್ದರೆ. ಸೊ ನಾನು ರೆಡಿ ಆಗಾಯಿತು. ನೀನಿದ್ದರೆ ನಿಮಗೆ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ ನಾನೊಂದು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ. ಸೊ ಆ ಥರ ನೆಕ್ಸ್ಟ್ ಪಾರ್ಟ್ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನನಗೆ ನೀಟಾಗಿ ಎಡಿಟಿಂಗ್ ಮಾಡೋಕ್ಕೆ, ನೀಟಾಗಿ ಫೋಸ್ ಕೊಡೋಕ್ಕೆ, ನೀಟಾಗಿ ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಇನ್ನೂ ಗೊತ್ತಾಗ್ತಾಯಿಲ್ಲ. ಸಾಧ್ಯ ಅಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ನಿಮಗೇನಾದರೂ ಇದರಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆದರೆ ದಯವಿಟ್ಟು ಸಹಿಸ್ಕೋಬೇಕಾಗತ್ತೆ. ಮುಂದೆ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಆರಿ ವರ್ಕ್ ಸ್ಟ್ಯಾಂಡು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದೇನಕ್ಕೆ ಅಂದರೆ, ಬ್ಲೌಸಲ್ಲಿ ಇಲ್ಲಾಂದರೆ ಡ್ರೆಸ್ಗಳಿಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕು, ಇಲ್ಲ ಆರಿ ವರ್ಕ್ ಮಾಡಬೇಕಂದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ನೋಡ್ತಾ ಇದ್ದಾಗೆ ಯಾಕೆ ಚಿಕ್ಕದೆಲ್ಲ ಸ್ಟಾರ್ಟ್ ಮಾಡಬೇಕು, ದೊಡ್ಡದನ್ನೇ ತೊಗೊಂಬಿಡೋಣ ಅಂತ ದೊಡ್ಡದಕ್ಕೆ ಕೈ ಹಾಕ್ಬಿಟ್ಟೆ. ಮತ್ತು ಇವಾಗ ಸ್ಟೋನ್ ಚೈನು, ಆ ಚೈನ್ ಈ ಚೈನ್ ಅಂತೆಲ್ಲ ಸಿಗುತ್ತೆ. ಸೊ ಇದನ್ನೆಲ್ಲ ನಾವು ಸ್ಯಾರಿ ಬ್ಲೌಸ್ ಡಿಸೈನ್ಗೆ ಇಲ್ಲಾಂದರೆ ಬೇರೆ ಆದರೂ ನಾವು ಇಂಟ್ರೆಸ್ಟ್ ಇದ್ದೀವಿ ಮಾಡ್ಬೋದು ಅಂತಂದರೆ ಬ್ಯಾಂಗಲ್, ಇಯರಿಂಗು. ನಿಮಗೆ ಫಸ್ಟು ಥ್ರೆಡ್ ಬ್ಯಾಂಗಲ್ ತೋರಿಸಿದ್ದೆ. ನಾನು ಈ ವಿಡಿಯೋದಲ್ಲಿ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಕೂಡ ತೋರಿಸ್ತಾ ಇದ್ದೀನಿ. ನಾನು ತುಂಬಾ ಪರ್ಚೇಸ್ ಮಾಡಿದ್ದೀನಿ. ಈ ಥರ ಮಿರರ್ ಸ್ಟೋನ್ಗಳು ಮತ್ತು ಬೀಡ್ಸ್ಗಳು ಮತ್ತು
ಈ ಥರ ಚಿಕ್ಕ ಚಿಕ್ಕದು ಹಳೆ ಡ್ರೆಸ್ಸಲ್ಲಿ ಇದ್ದರೂ ಕೂಡ ಅದನ್ನೆಲ್ಲ ಕಿತ್ತಿ ಇಟ್ಕೊಂಡಿದ್ದೀನಿ. ಮತ್ತು ಹೊಸ್ದಾಗಿ ಕೂಡ ಸ್ವಲ್ಪ ಒಂದು ಪರ್ಚೇಸ್ ಮಾಡಿ ಇಟ್ಟಿದ್ದೀನಿ. ಒಂಥರ ಏನಾಗಿದೆ ಅಂದರೆ ಎಲ್ಲನೂ ಸೇವ್ ಮಾಡ್ತಾಯಿದ್ದೀನಿ. ಸೇವ್ ಮಾಡಿ ಅದಾಗೆ ಉಳ್ಕೊಂಬಿಟ್ಟಿದೆ. ಸೊ ಇದನ್ನೆಲ್ಲ ಖರ್ಚು ಮಾಡಬೇಕಾಗಿದೆ. ಸೊ ಸೇವ್ ಮಾಡ್ಕೊಂಡು ಇಟ್ಕೊಂಡ್ರೆ ಯಾವುದೇ ಆಗಲಿ, ಟೈಮ್ ಆಗಲಿ, ದುಡ್ಡಾಗಲಿ ಅದು ಮೊಟ್ಟೆ ಇಕ್ಕಿ ಮರಿ ಮಾಡಲ್ಲ. ಸೊ ನಾವು ಅದನ್ನು ಇನ್ವೆಸ್ಟ್ ಮಾಡಬೇಕು. ನಾವು ಅದನ್ನ ಮೇಲೆ ಗಮನ ಕೊಟ್ಟು ನಾವು ಅದ್ರ ಬಗ್ಗೆ ಕಲಿತಾ ಹೋದಷ್ಟು ಏನಾದ್ರು ಹೆಚ್ಚಿಗೆ ಬರುತ್ತೆ. ಸೊ ಇದು ಥ್ರೆಡ್ ಇಯರಿಂಗು ನಾನೇ ಮಾಡಿದ್ದು. ಇದಕ್ಕೆ ಸ್ಟೋನ್ನ ಅಂಟಿಸಿದ್ದೀನಿ. ಅಂದರೆ ನಾವು ಮಾಡೋಕ್ಕೆ ಟೈಮ್ ಇಲ್ಲ, ನಮ್ಮ ಕೈಲಿ ಆಗಲ್ಲ, ನಮಗೆ ಬರಲ್ಲ ಅಂದ್ಕೊಂಡ್ರೆ ಅದೊಂಥರ ನೆಗೆಟಿವ್ ಥಾಟ್ ನಮ್ಮಲ್ಲೇ ಉಳ್ಕೊಳ್ಳುತ್ತೆ. ಸೊ ನಾನು ಮಾಡ್ತೀನಿ, ನನಗೇನೋ ಬರುತ್ತೆ ಅಂತ ಅಂದರೆ ನಾವು ಕಲ್ತ್ಕೊಂಡು ಹೋಗ್ತಾಯಿದ್ದೀವಿ. ಇಷ್ಟೇ ಜೀವನ, ಇದ್ರ ಮೇಲೆ ಏನೂ ಇಲ್ಲ. ಸೊ ಮಾಡೋವರೆಗೂ ಮಾಡಬೇಕು. ಮಾಡಾದಮೇಲೆ ದೇವ್ರ ಮೇಲೆ ಭಾರ ಹಾಕಿ ನಂತರ ನೆಮ್ಮದಿಯಾಗಿ ಇದ್ಬಿಡಬೇಕು. ಸೊ ನಾನು ಯೂಸ್ ಮಾಡೋ ಸಿಲ್ಕ್ ಥ್ರೆಡ್ ಇದೆ. ಇದಕ್ಕೆಲ್ಲ ಬಾಕ್ಸ್ ಮಾಡಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬೇಕು ಅಂದಾಗ ಪಟ್ಟಂತ ಕೈಗೆ ಸಿಕ್ಕಲಿ ಅಂತ. ಸ್ಟೋರ್ ಮಾಡೋಕ್ಕೆಲ್ಲ ಬಾಕ್ಸ್ಗಳನ್ನ ಡಿಫ್ರೆಂಟಾಗಿ ತೊಗೋಬೇಕು ಅಂತ ಏನಿಲ್ಲ. ನಮ್ಮ ಹತ್ರ ಏನಿದೆ ಅದರಲ್ಲಿ ನೀಟಾಗಿ ಸ್ಟೋರ್ ಮಾಡ್ಕೋಬೇಕು. ನಾನಿಲ್ಲಿ ಎಲ್ಲ ಬೀಡ್ಸ್ ಅದೆಲ್ಲ ಹಾಕಿರೋದು ಬಂದ್ಬಿಟ್ಟು ಟೀ ಲೋಟ ಇರುತ್ತೆ ನೋಡಿ, ಅದರದ್ದೇ. ಅದನ್ನೇ ಒಂದರೊಳಗಡೆ ಒಂದು ಹಾಕಿ ಇಕ್ಕಿದ್ರೆ ತುಂಬ ಸ್ಪೇಸ್ ಇರುತ್ತೆ. ಮತ್ತು ಆರಿ ವರ್ಕು ಅಷ್ಟೇ, ಏನೇನು ಬೀಟ್ ಬೇಕು, ಶುಗರ್ ಬೀಟ್ ಇರ್ಬೋದು, ಮೀಡಿಯಮ್ ಬೀಟ್ ಇರ್ಬೋದು, ಅದು ಕೂಡ ನನ್ನ ಹತ್ರ ಎಲ್ಲನೂ ಇದೆ. ನನಗೆಲ್ಲನೂ ಒಟ್ಟಿಗೆ ಕಲೆಕ್ಷನ್ ಮಾಡಿ ಸ್ವಲ್ಪನೇ ಕಲೆಕ್ಷನ್ನು. ಆದರೆ ಇದು ನಿಮಗೆ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ. ಅದಿಷ್ಟು ಕಲೆಕ್ಷನ್ ಮಾಡೋಕ್ಕೆ ನಾನು ತುಂಬ ಟೈಮ್ ತೊಗೊಂಡಿದ್ದೀನಿ. ತುಂಬ ಟೈಮ್ ತೊಗೊಂಡು ನಾನು ಈ ಥರ ಮಾಡ್ತಾ ಇರೋದು. ಇದನ್ನು ಇವತ್ತೇ ವೀಡಿಯೋ ಮಾಡಿ, ಇವತ್ತೇ ಪರ್ಚೇಸ್ ಮಾಡಿ, ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತಲ್ಲ. ಇದು ತುಂಬ ದಿನಗಳಿಂದ ನನ್ನ ಹತ್ರ ಒಂಥರ ಸೇವ್ ಮಾಡ್ಕೊಂಡು ಬಂದಿರೋದು. ಇದನ್ನು ನಾನು ತಿರ್ಗಾ ಎಲ್ಲರೂ ಬಳಸ್ಬಿಟ್ರೆ ಅದು ಚೆನ್ನಾಗಿ ಬರಲ್ವೇನೋ, ಅದೇನಾರು ಹಾಳಾಗ್ಬಿಡುತ್ತೇನೋ ಅಂತಲೇ ಬಳಸೋಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾಯಿದ್ದೀನಿ. ಮತ್ತು ಇದು ಬಂದ್ಬಿಟ್ಟು ಬ್ರಾಸ್ಲೆಟ್, ಈಗೆಲ್ಲ ಫ್ಯಾಷನಾಗಿ ಹಾಕ್ಕೊಳ್ತಾರಲ್ಲ. ಸೊ ಇದನ್ನು ಕೂಡ ನಾನೇ ಮಾಡಿದ್ದು. ಇಷ್ಟೆಲ್ಲ ಕಲರ್ ವೆರೈಟಿ ಬ್ರಾಸ್ಲೆಟ್ ಮಾಡಿದ್ದೀನಿ. ಮಾಡಿ ಅದನ್ನು ನನ್ನ ಫ್ರೆಂಡ್ಸ್ಗಳಿಗೆ ಇವ್ರಿಗೆ ಗಿಫ್ಟ್ ಕೊಡೋದ್ರಲ್ಲೇ ಅರ್ಧ ಖಾಲಿ ಮಾಡಿಬಿಟ್ಟಿದ್ದೀನಿ. ಇನ್ನು ಯೂಶ್ವಲಿ ನನ್ನ ಮನೆಗೆ ಬಂದರೆ ನನ್ನ ಸಿಸ್ಟರ್ಸು ಅವರು ಇವರು ಅರ್ಧ ತೊಗೊಂಡು ಹೋಗ್ತಾರೆ. ಸೊ ಒಂಥರ ಖುಷಿ ಸಿಗುತ್ತೆ. ನಮ್ಮಿಂದ ಅವ್ರು ಹಾಕ್ಕೊಂಡ್ರೆ ಅವ್ರಿಗೆ ನಮ್ಮ ಅಕ್ಕ ಮಾಡಿದ್ದು ಅಂತ ಹೇಳಿದಾಗ, ಅಲ್ಲ ನನ್ನ ಫ್ರೆಂಡ್ ಮಾಡಿದ್ದೆ ಅಂತ ಹೇಳಿದಾಗ ನನಗೇನೋ ಒಂಥರ ಹೆಮ್ಮೆ ಅನಿಸುತ್ತೆ. ಸೊ ಅವ್ರ ಖುಷಿಗೆ ನಾನು ಅಡ್ಡ ಬರಲ್ಲ, ನನ್ನ ಖುಷಿಗೆ ನಾನು ಯಾವತ್ತೂ ಕಡಿವಾಣ ಹಾಕ್ಕೊಳ್ಳಲ್ಲ. ತುಂಬಾ ಖುಷಿಯಾಗುತ್ತೆ ಈ ಐಟಮ್ಸ್ಗಳನ್ನೆಲ್ಲ ಒಂದು ಸ್ಥಳ ನೋಡಿದ್ರೆ. ಇದಾದಮೇಲೆ ತಿರ್ಗಿ ಅಂಗಡಿಗೆ ಹೋಗೋದಿತ್ತು. ಮಳೆ ಚೆನ್ನಾಗಿ ಬರ್ತಾಯಿದೆ. ಮಳೆ ನಿಂತ ಮೇಲೆ ಸ್ವಲ್ಪ ವಾಕಿಂಗ್ ಥರ ಹೋಗಿ ಹಾಲು ಮತ್ತು ಅಮ್ಮಂಗೆ ಟ್ಯಾಬ್ಲೆಟ್ ಬೇಕಿತ್ತು, ತೊಗೊಂಡು ಬಂದೆ. ನಮ್ಮ ಮನೆಯಿಂದ ಕೆಳಗಡೆ ಹೋದರೆ ಈ ಥರ ಇರುತ್ತೆ. ಗಿಡಗಳು ಎಲ್ಲನೂ ಇಟ್ಟಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮಳೆ ಬಂದಾಗ ಮಾತ್ರ ಕ್ಲೈಮೇಟು, ಆ ಸ್ಮೆಲ್ಲು, ಪರಿಸರ, ಮಣ್ಣಿನ ಘಮ, ಹಸು, ನಮ್ಮ ಮನೆ ಮುಂದೆ ಹಸು ಕೊಟ್ಟಿಗೆ ಇದೆ, ಆ ಥರ ಸಗಣಿ ಸ್ಮೆಲ್ಲು ಎಲ್ಲ ಒಂಥರ ಇಷ್ಟ ಆಗುತ್ತೆ. ತಂಪಾಗಿ ಸಿಕ್ಕಾಪಟ್ಟೆ ಕೂಲಾಗಿದೆ. ಮಧ್ಯಾಹ್ನ ಬಿಸಿಲಿಗೂ ಈ ಥರ ಒಂದು ಮಳೆಗೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ಇದನ್ನು ಎಂಜಾಯ್ ಮಾಡಿಕೊಂಡು ಹಾಗೆ ಅಂಗಡಿಗೆ ಹೋಗಿ ನೀನು ನೈಟ್ ಆಯಿತು, ಚಾರುನ ಮಲಗಿಸಿ ನಾನು ಮಲಗೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಶುಭರಾತ್ರಿ. ಸಿಹಿ ಕನಸುಗಳು ನಿಮ್ಮದಾಗಲಿ. ಆ ಕನಸನ್ನು ಬೆನ್ನಟ್ಟಿ ನನಸು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕನಸನ್ನು ಕನಸಾಗಿ ಬಿಡಬೇಡಿ.